ಕೆಪಿಎಸ್ಸಿ ವಿರುದ್ಧ ಅಭ್ಯರ್ಥಿಗಳು ಮತ್ತೆ ಸಿಡಿದೆದ್ದಿದ್ದಾರೆ. ರೀ ನೋಟಿಫಿಕೇಶನ್ ಅಥವಾ ರೀ ಎಕ್ಸಾಮ್ಗೆ ಆಗ್ರಹಿಸಿದ್ದಾರೆ. ಕೆಪಿಎಸ್ಸಿ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ನಿರ್ಧಾರ ಮಾಡಲಾಗಿದೆ. ರಾತ್ರೋರಾತ್ರಿ ಹಾಲ್ ಟಿಕೆಟ್ ನೀಡಿ ಕೆಪಿಎಸ್ಸಿ ಎಡವಟ್ಟು ಮಾಡಿಕೊಂಡಿತ್ತು. ಕೆಲ ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟ್ ಸಿಗದೆ ವಂಚಿತರಾಗಿದ್ದರು. ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಲು ಅಭ್ಯರ್ಥಿಗಳು ನಿರ್ಧರಿಸಿದ್ದಾರೆ. 2 ಬಾರಿ ಪರೀಕ್ಷೆಯನ್ನು ಕೆಪಿಎಸ್ಸಿ ನಡೆಸಿದ್ರು, ತಪ್ಪುಗಳಾಗಿವೆ. ಇದೀಗ ಏಕಾಏಕಿ ರಾತ್ರಿ ಹಾಲ್ ಟಿಕೆಟ್ ನೀಡಲಾಗಿದೆ. ಈಗಾಗಲೇ ಕೆಪಿಎಸ್ಸಿಗೂ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ರೀ ನೋಟಿಫಿಕೇಶನ್ ಅಥವಾ ರೀ ಎಕ್ಸಾಮ್ ಮಾಡಿ ಅಂತ ಮನವಿ ಮಾಡ್ತೇವೆ ಎಂದು ಅಭ್ಯರ್ಥಿಗಳು ಹೇಳಿದ್ದಾರೆ. ಅರಣ್ಯ ಇಲಾಖೆಯ ವಿರುದ್ಧ ಬೆಂಗಳೂರಿನ ವಿದ್ಯಾರಣ್ಯಪುರ ಜನ ಸಿಡಿದೆದ್ದಿದ್ದಾರೆ. ವಿದ್ಯಾರಣ್ಯಪುರದ ಮನೆಯ ಮುಂದೆ ನೆಟ್ಟಿದ್ದ ಮರಕ್ಕೆ ಕೊಡಲಿ ಏಟು ಬಿದ್ದಿದೆ. ಚಿಗುರ್ತಾ ಇದ್ದ ಮರವನ್ನ ಮನೆ ಮಾಲೀಕ ಕತ್ತರಿಸಿದ್ದಕ್ಕೆ ಸ್ಥಳೀಯರಿಂದ ಭಾರೀ ವಿರೋಧ ವ್ಯಕ್ತವಾಗಿತ್ತು. ಗಿಡ ಉಳಿಸಿ ಬೆಳೆಸ್ತೀವಿ ಅನ್ನೋ ಇಲಾಖೆ ಅಧಿಕಾರಿಗಳೇ ಏನು ಮಾಡ್ತಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ. ದೂರು ನೀಡಿದರೆ ಅಧಿಕಾರಿಗಳೇ ದುಡ್ಡು ತೆಗೆದುಕೊಂಡು ಸುಮ್ಮನಾಗ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಮೆಟ್ರೋದಲ್ಲಿ ಪಾನ್ ಮಸಾಲ ತಿಂದು ಉಗುಳಿದ್ದ ವ್ಯಕ್ತಿಗೆ ಬಿಎಂಆರ್ಸಿಎಲ್ ದಂಡವನ್ನು ವಿಧಿಸಿದೆ. ಮೆಟ್ರೋದಲ್ಲಿ ಪಾನ್ ಮಸಾಲ ತಿಂದು ಉಗುಳಿದ್ದ ವ್ಯಕ್ತಿಗೆ ಬಿಎಂಆರ್ಸಿಎಲ್ ದಂಡ ವಿಧಿಸಿದೆ. ಮೇ 2ರಂದು ಸಂಜೆ 6:30ಕ್ಕೆ ಕನಕಪುರ ರಸ್ತೆಯ ದೊಡ್ಡ ಕಲ್ಲಸಂದ್ರ ಮೆಟ್ರೋ ನಿಲ್ದಾಣದ ಪ್ಲಾಟ್ಫಾರಂ 1ರ ಲಿಫ್ಟ್ ಬಳಿ ಪಾನ್ ಮಸಾಲ ಹಾಕಿಕೊಂಡು ಉಗುಳಿದ್ದಾನೆ. ಉಗುಳಿ ಹೋಗಿದ್ದ ವ್ಯಕ್ತಿಯನ್ನ ಹುಡುಕಿ ದಂಡ ಹಾಕಲಾಗಿದೆ. ಮೆಟ್ರೋದಲ್ಲಿ ಕಸ ಎಸೆಯೋದು, ಉಗುಳೋದು, ಬಿಎಂಆರ್ಸಿಎಲ್ ಇದಕ್ಕೆ ದಂಡವನ್ನು ವಿಧಿಸಿದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಟಿಬಿ ಗೊಲ್ಲರಹಟ್ಟಿಯಲ್ಲಿ ಕುರಿಗಾಹಿಯೋರ್ವ ಕುರಿ ಮರಿ ಬರ್ತ್ಡೇ ಆಚರಿಸಿದ್ದಾನೆ. ಕೇಕ್ ಕತ್ತರಿಸಿ 4ನೇ ವರ್ಷದ ಕುರಿ ಬರ್ತ್ಡೇಯನ್ನು ಸಂಭ್ರಮ ಪಟ್ಟಿದ್ದಾನೆ. ಕುರಿಗೆ ಕರ್ಪಿ ಅಂತ ಕುರಿಗಾಹಿ ಕೃಷ್ಣಮೂರ್ತಿ ನಾಮಕರಣ ಮಾಡಿದ್ದಾನೆ. ಕುರಿ ಕಾಲಿಗೆ ಬೆಳ್ಳಿ ಕಡಗ ತೊಡಿಸಿ ಕೇಕ್ ಕತ್ತರಿಸುವ ಮೂಲಕ ಬರ್ತ್ಡೇ ಆಚರಿಸಲಾಗಿದೆ. ಸಂಭ್ರಮದಲ್ಲಿ ಮಕ್ಕಳು ಸೇರಿದ ಹಾಗೆ ಸುಮಾರು 30ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದರು. ಬರ್ತ್ಡೇಗೆ ಆಗಮಿಸಿದ ಬಂಧುಗಳು ಕುರಿಗೆ ₹100, ₹200 ಹಾಗೂ ₹500 ಕಾಣಿಕೆಯನ್ನು ನೀಡಿ ಶುಭ ಹಾರೈಸಿದರು. ಬಿಸಿಲಿನಿಂದ ತತ್ತರಿಸಿದ ಶ್ವಾನ ರಾಯಚೂರಿನ ಕೇಂದ್ರ ಬಸ್ ನಿಲ್ದಾಣದ ಬಳಿ ಇರುವಂತಹ ಎಟಿಎಂನಲ್ಲಿ ಫುಲ್ ರೆಸ್ಟ್ ಮಾಡಿದೆ. ಎಟಿಎಂನಲ್ಲಿ ನಾಯಿ ಕುಳಿತ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.